ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪದ್ಮಾ ನೈನ್ ಬ್ಲಾಗ್ ಚಾನಲ್. ನಾನು ಪದ್ಮಾ. ಸೊ ಇವತ್ತಿನ ಬ್ಲಾಗ್ ಏನಂತಂದರೆ ಅನ್ಬ್ಲಾಕ್ಸಿಂಗ್ ಬ್ಲಾಗು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮೆಂಟ್ಸ್ ಗೋ. ಸೊ ನಾನಂತೂ ಜಾಸ್ತಿ ಆನ್ಲೈನಲ್ಲೇ ಶಾಪಿಂಗ್ ಮಾಡೋದು. ಆಫ್ಲೈನ್ ಅಂತೂ ನಾನು ಜಾಸ್ತಿ ಮಾಡೋದಿಲ್ಲ, ತುಂಬಾ ಕಡಿಮೆ ಆಫ್ಲೈನ್ ಶಾಪಿಂಗ್ ನಾನು ಮಾಡೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಏನಾದರೂ ಫಂಕ್ಷನ್ಸು ಅಥವಾ ಯೂಶ್ವಲಿ ಮ್ಯಾರೇಜ್ ಇದ್ದಾಗ ಮಾತ್ರ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ತೀನಿ, ಸಾರಿ ಎಲ್ಲ ಪರ್ಚೇಸ್ ಮಾಡೋದಿದ್ರೆ. ಅದರ್ವೈಸ್ ನಾನು ಆನ್ಲೈನೇ ಶಾಪಿಂಗ್ ಮಾಡೋದು, ಆಫ್ಲೈನ್ ಅಂತ ನಾನು ಮಾಡೋದಿಲ್ಲ. ಸೊ ಯಾವಾಗಲೂ ಸರ್ಚ್ ಮಾಡ್ತಾ ಇರ್ತೀನಿ, ಹಾಗೆ ನೋಡ್ತಾ ಇರ್ತೀನಿ ಯಾವುದೆಲ್ಲ ಕಡಿಮೆ ಪ್ರೈಸ್ ಬರುತ್ತೆ, ಹಾಗೆ ಆಫರ್ ಏನಿರುತ್ತೆ ಅಂತ ಹೇಳಿ. ಸೊ ಯಾವ್ದು ಇಷ್ಟ ಆಗುತ್ತೆ ಅದು ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿರ್ತೀನಿ. ಸೊ ಅವಾಗಲೇ ಚೆಕ್ ಮಾಡ್ತಿರ್ತೀನಿ ಅಲ್ವಾ, ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಚೆಕ್ ಮಾಡಿದಾಗ ಪ್ರೈಸ್ ಕಡಿಮೆ ಅನಿಸಿದ್ರೆ ಅದನ್ನು ಇಮಿಡಿಯೇಟಾಗಿ ಬೈ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಾನು ಜಾಸ್ತಿ ಆನ್ಲೈನೇ ಶಾಪಿಂಗ್ ಮಾಡೋದು. ಅದರಿಂದ ನಮಗೆ ಕಡಿಮೆ ಪ್ರೈಸಲ್ಲೂ ನಮ್ಗೆ ಇಷ್ಟವಾದ ಡ್ರೆಸ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಾನು ಆನ್ಲೈನ್ ಶಾಪಿಂಗ್ ಇಷ್ಟಪಡ್ತೇನೆ. ಸೊ ಲೆಟ್ಸ್ ಸ್ಟಾರ್ಟ್ ಮತ್ತೆ ಅನ್ಬಾಕ್ಸಿಂಗ್ ವ್ಲಾಗು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಜಾಸ್ತಿ ಏನು ತೊಗೊಂಡಿಲ್ಲ, ಇವಾಗ ನಾನು ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಜಸ್ಟ್ 4 to 5 6 ಇದಾವೆ ಅಷ್ಟೇ. ಸೊ ನನಗೆ ನಿಮ್ಮ ಜೊತೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಜಸ್ಟ್ ಓಪನ್ ಮಾಡಿ ನೋಡಿರ್ತೀನಿ ಅಷ್ಟೇ, ಆ್ಯಂಡ್ ಇನ್ನೂ ಚೆಕ್ ಮಾಡಿಲ್ಲ ಕರೆಕ್ಟಾಗಿ. ಸೊ ನಿಮ್ಮ ಜೊತೆನೇ ಮಾಡ್ತಾ ಇದ್ದೀನಿ. ಓಪನ್ ಮಾಡೋಣ. ಸೊ ಓಪನ್ ಮಾಡಿ ನಾನು ವಿಯರ್ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ ಎಲ್ಲನೂ ಹೇಗೆ ಅನ್ಸುತ್ತೆ ಅಂತ ಹೇಳಿ. ಸೊ ನಿಮಗೂ ಇಷ್ಟ ಆದರೆ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಫಸ್ಟ್ ನಾನು ಹೋಮ್ ಡೆಕೋರ್ ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಸೊ ಆ್ಯಕ್ಚುಲಿ ನನಗೆ ಹ್ಯಾಂಗಿಂಗ್ ಫ್ಲವರ್ಸ್ ಎಲ್ಲ ಬೇಕಿತ್ತು, ಬಟ್ ಈ ರೀತಿಯಾಗಿ ಸಿಕ್ಕಿದೆ. ಬಟ್ ಇದನ್ನು ನಾನು ಎಕ್ಸ್ಚೇಂಜ್ ಕೊಟ್ಟಿದ್ದೆ ಮತ್ತು ತಿರ್ಗಾ ಅದೇ ಅಂದರೆ ಬೇರೆ ಪೀಸ್ ಬಂದಿದೆ. ಎಕ್ಸ್ಚೇಂಜ್ ಕೊಟ್ಟರು ಅದೇ ಪೀಸ್ ಬಂದಿದೆ. ನನಗೆ ಹ್ಯಾಂಗಿಂಗ್ ಫ್ಲವರ್ಸ್ ಎಲ್ಲ ಅಂದರೆ ಎಲೆಗಳೆಲ್ಲ ಇರುತ್ತಲ್ವ, ಸೊ ಈ ರೀತಿ ಇರೋದು. ಇದ್ರ ಜೊತೆ ಫ್ಲವರ್ಸ್ ಎಲ್ಲ ಇತ್ತು, ಆ ಥರ ನಂಗೆ ಬೇಕಿತ್ತು, ಹಾಗಾಗಿ ಆರ್ಡ್ರ್ ಮಾಡಿದ್ದೆ. ಸೊ ಅಗೇನ್ ಇದೇ ಬಂದಿದೆ. ಇದು ಮೀಶೋಲ್ ಪರ್ಚೇಸ್ ಮಾಡಿದ್ದು. ಸೊ ಇದನ್ನು ಓಪನ್ ಈ ಥರ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಎಕ್ಸ್ಚೇಂಜ್ ಮಾಡಲ್ಲ, ನೋಡ್ತೀನಿ. ಐ ಥಿಂಕ್ ಇದಕ್ಕೆ 139 ರುಪೀಸು. ಹ್ಯಾಂಗಿಂಗ್ದು ತುಂಬ ಚೆನ್ನಾಗಿತ್ತು. ಈ ರೀತಿ ಹ್ಯಾಂಗ್ ಮಾಡಿ ಇಲ್ಲೆಲ್ಲ ಹ್ಯಾಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಬಂದಿದೆ. ಸೊ ಓಕೆ, ನೋಡ್ತೀನಿ. ಆಪ್ಷನ್ ಇದ್ದರೆ ಎಕ್ಸ್ಚೇಂಜ್ ಮಾಡ್ತೀನಿ. ಇವತ್ತೇ ಈಗ ಜಸ್ಟ್ ಇದು ಬಂದಿರೋದು. ಸೊ ಈ ಥರ ಲೈಟ್ ಕೊಟ್ಟಿದ್ದಾರೆ. ಆ್ಯಂಡ್ ಮುಂಚೆ ಇದರಲ್ಲಿ ಬರ್ಡ್ ಇತ್ತು, ಬಟ್ ಇವಾಗ ಇದಕ್ಕೆ ಕೊಟ್ಟಿಲ್ಲ. ಸೊ ಅದೇ ಇಟ್ಕೊಟ್ಟಿದೆ ಕಾಣಿಸ್ತು. ನೆಕ್ಸ್ಟ್ ಏನು ತೊಗೊಂಡೆ ಅಂದರೆ ಇದು ಕೂಡ ಅಷ್ಟೇ ಶೋ ಪೀಸು. ನನಗೆ ಮನೆಯೆಲ್ಲ ಡೆಕೋರ್ ಮಾಡೋದು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಕಡಿಮೆ ಇದು ಯಾವ ಪ್ರೈಸ್ ಇರುತ್ತೆ. ಸೊ ಅದು ನೋಡ್ತಾ ಇರ್ತೀನಿ, ಇಷ್ಟ ಆದರೆ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಇದು ಮೀಶೋ ಲೈವಲ್ಲಿ ತೊಗೊಂಡಿದ್ದು ನಾನು. ನೋಡಿ ರೀತಿ ಆನೆಗಳಿದ್ದಾವೆ. 6 ಪೀಸ್ ಬಂದಿದೆ. ಸೊ ಈ ಕಲರ್ ಒಂದು, ಹಾಗೆ ಇದು ವೈಟು. ಸೊ 6 ಪೀಸು ಸಮಥಿಂಗ್ 130 ಸಮಥಿಂಗ್ ಏನೋ. ಲೈವಲ್ಲಿ ತೊಗೊಂಡ್ರೆ ತುಂಬ ಕಡಿಮೆ ಪ್ರೈಸ್ ಬರುತ್ತೆ. ಸೊ ಹಾಗಾಗಿ ಇದು ತೊಗೊಂಡಿದ್ದು. ಇದು ಕೂಡ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು ಡೆಕೋರ್ ಮಾಡೋದಕ್ಕೆ. ಸೊ ಎಲ್ಲ ಮನೆಯೆಲ್ಲ ಡೆಕೋರ್ ಮಾಡಿದ್ಮೇಲೆ ಒಂದ್ಸತಿ ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಒನ್ ಇದು ಕೂಡ ಅಷ್ಟೇ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಚೆನ್ನಾಗಿ ಅನ್ಸುತ್ತೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಈ ರೀತಿಯಾಗಿದೆ. ಸ್ವಲ್ಪ ಸ್ಟಿಚ್ ಮಾಡಬೇಕು. ಎಸ್ ಸೈಜ್ ಆರ್ಡ್ರ್ ಮಾಡಿದೆ, ಬಟ್ ಎಮ್ ಸೈಜ್ ಬಂದಿದೆ. ಇಟ್ಸ್ ಓಕೆ, ನಾನು ಸ್ಟಿಚ್ ಮಾಡ್ಕೊತೀನಿ. ಹಿಂಗೆ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ನೋಡೋಂತೆ. ಸೊ ಈ ಡ್ರೆಸ್ ಈ ರೀತಿಯಾಗಿದೆ, ನೋಡಿದ್ರಲ್ಲ, ಚೆನ್ನಾಗಿ ಕಾಣಿಸ್ತಾ ಇದಲ್ವ. ಸ್ವಲ್ಪ ಸ್ಟಿಚಿಂಗ್ ಮಾಡ್ಕೋಬೇಕು. ಸಾರಿ ತೊಗೊಂಡಿದೆ. ಇದಂತೂ ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡು ಫೈನಲಿ ಇವಾಗ ತೊಗೊಂಡೆ. ಇದು ಬ್ಲೌಸ್ದು ಈ ರೀತಿ ಕೊಟ್ಟಿದ್ದಾರೆ. ಬ್ಲೌಸದು ವೈಟ್ ಕಲರು ಆ್ಯಂಡ್ ಸಾರಿ ಇದೆ ಈ ರೀತಿ ಇದೆ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಕ್ಯೂಟಾಗಿದೆ ಅಲ್ವಾ ಸಾರಿ. ವಿಯರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಚೆನ್ನಾಗಿದೆ ಅಲ್ವಾ.
ಡ್ರೆಸ್ ಹೊಲ್ಕೋಬೇಕು ಅಂತ, ಅಂದರೆ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿ ತೊಗೊಂಡಿದ್ದು ಲಾಂಗ್ ಡ್ರೆಸ್ಸು. ಸೊ ಇದನ್ನು ಆಲ್ರೆಡಿ ನಾನು ಓಪನ್ ಮಾಡಿ ನೋಡಿದ್ದೀನಿ, ಅಂದರೆ ಸ್ವಲ್ಪ ವ್ಲಾಗಲ್ಲೇ ಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಓಪನ್ ಮಾಡಿ ನೋಡಿಬಿಡ್ತೀನಿ, ಯಾಕಂತಂದರೆ ಡ್ಯಾಮೇಜ್ ಬಂದರೆ ನಾವು ರಿಟರ್ನ್ ಮಾಡ್ತೀನಿ. ಸೊ ಹಾಗಾಗಿ ಆಲ್ರೆಡಿ ನಾನು ನೋಡಿದ್ದು. ಸೊ ನಾನು ಇದನ್ನು ಸ್ಟಿಚ್ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಿಮಗೆ ನೆಕ್ಸ್ಟ್ ಯಾವಾಗ ಸ್ಟಿಚ್ ಮಾಡ್ತೀನಿ ಅವಾಗ ತೋರಿಸ್ತೀನಿ. ಈ ರೀತಿ ಇದೆ ಸಾರಿ, ಆ್ಯಂಡ್ ಚಾಕ್ಲೇಟ್ ಕಲರ್ ಪೌಡ್ರ್ ಇದೆ, ಕಲ್ಲು ಕೂಡ ಹಾಗೆ ಇದೆ ಕಲರು. ಸೊ ಇದು ಕೂಡ ಅಷ್ಟೇ ಈ ರೀತಿಯಾಗಿದೆ. ಸೊ ಇದೆಲ್ಲ ಥ್ರೆಡ್ಡು ಅಂದರೆ ಓಪನ್ ಮಾಡಿದಾಗ ನಾನೇ ಇದು ಮಾಡಿದ್ದು. ಸೊ ಚೆನ್ನಾಗಿದೆ ಸಾರಿ, ಆ್ಯಂಡ್ ಕಲರ್ ನನಗೆ ಕೂಡ ಇಷ್ಟ ಆಗಿದೆ. ಹಾಗೆ ತೊಗೊಂಡು ಅಷ್ಟೇ. ಇದನ್ನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ಈ ರೀತಿಯಾಗಿದೆ. ಸೊ ಇದನ್ನು ನಾನು ಸ್ಲೀವ್ಲೆಸ್ ಬ್ಲೌಸ್ ಮೇಲೆ ಹಾಕೋಬೇಕು ಅಂತ ತೊಗೊಂಡಿದ್ದು. ಸ್ಲೀವ್ಲೆಸ್ ಇದಕ್ಕೆ ಸೂಟ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಕೂಡ ಆರ್ಡ್ರ್ ಮಾಡಿದ್ದೆ, ಮುಂಚೆ ಮುಂಚೆ ಬ್ಲಾಗಲ್ಲಿ ಹಾಕಿದ್ದೀನಿ ಅದನ್ನು. ಸೊ ಅದ್ರ ಮೇಲೆ ಸೂಟ್ ಆಗುತ್ತೆ. ಆ್ಯಂಡ್ ಈಗ ಕೂಡ ಟ್ರೆಂಡಿಂಗಲ್ಲಿರೋದ್ರಿಂದ ಇದನ್ನು ತೊಗೊಂಡಿದ್ದೆ. ಇದು ಕೂಡ ಅಷ್ಟೇ ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಕಾಣಿಸುತ್ತೆ. ಆ್ಯಕ್ಚುಲಿ ಬ್ಲೌಸ್ ಸಿಗಲಿಲ್ಲ ನನಗೆ. ಈ ಸ್ಯಾರಿಗಂತ ಸಪ್ರೇಟಾಗಿ ಒಂದು ಬ್ಲೌಸ್ ಆರ್ಡ್ರ್ ಮಾಡಿದ್ದೆ, ಪ್ರಿವಿಯಸ್ ಅನ್ಬಾಕ್ಸಿಂಗ್ ಬ್ಲಾಗಲ್ಲಿ ಹಾಕಿದ್ದೀನಿ. ಸೊ ಆ ಬ್ಲೌಸು ಇದಕ್ಕೆ ಸೂಟ್ ಆಗುತ್ತೆ ಅಂತ ಆರ್ಡ್ರ್ ಮಾಡಿದ್ದು, ಬಟ್ ಅದು ಸಿಗಲಿಲ್ಲ. ಹಾಗಾಗಿ ಇದನ್ನು ವೇರ್ ಮಾಡಿದೆ. ಸೊ ನೋಡಿ ಈ ಸಾರಿ ಹೀಗೆ ಕಾಣಿಸುತ್ತೆ. ಆ್ಯಂಡ್ ಇದು ಸ್ಲೀವ್ಲೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಜ್ಯುವೆಲರಿ ಕೂಡ ತೊಗೊಂಡಿದ್ದೀನಿ, ಒಂದು ನೆಕ್ಲೆಸ್ಸು. ಸೊ ಇದಕ್ಕೆ ಸೂಟ್ ಆಗುತ್ತೆ ಇದು. ಸೊ ಬ್ಲೌಸ್ ಸ್ವಲ್ಪ ಡೀಪ್ ನೆಕ್ ಇರೋದಿರಬೇಕು. ಸೊ ಚೆನ್ನಾಗಿರುತ್ತೆ. ಇದು ಕ್ರಾಪ್ ಟಾಪು. ಸೊ ಅದು ಏನು ಮಾಡಿ ತೋರಿಸ್ತೀನಿ. ಇಯರಿಂಗ್ಸು, ಈ ಸಾರಿಗೆ ಈ ಜ್ಯುವೆಲರಿ ಸೂಟ್ ಆಗುತ್ತೆ. ಆ್ಯಕ್ಚುಲಿ ಈ ಸಾರಿಗೆ ಈ ಜ್ಯುವೆಲರಿ ಆರ್ಡ್ರ್ ಮಾಡಿದ್ದು. ಸೊ ಇದು ನೆನೆ ತಾನೇ ಬಂತು. ಸೊ ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ. ವಿತ್ ಕರೆಕ್ಟ್ ಬ್ಲೌಸ್ ಆ್ಯಂಡ್ ಈ ಜ್ಯುವೆಲರಿ ಚೆನ್ನಾಗಿ ಕಾಣಿಸುತ್ತೆ. ಇದು ಸೊ ನಾನು ಹೇಳಿದೆ ಆಲ್ರೆಡಿ, ಹ್ಯಾಂಗಿಂಗ್ ಪಾಟ್ ಎಲ್ಲ ತೊಗೊಂಡಿದ್ದೆ. ಅದಕ್ಕೆ ಅಂತ ಹೇಳಿ ಮನೆಯಲ್ಲಿ ಒಳಗಡೆ ಇಂಡೋರು ಡೆಕೋರೇಷನ್ ಮಾಡಬೇಕು ಅಂತ ಹೇಳಿ ಸೊ ತೊಗೊಂಡಿದ್ದೆ. ಅದು ಒಂದು ಚೆನ್ನಾಗಿ ಬರಲಿಲ್ಲ, ಅಂದರೆ ಸರಿಯಾಗಿ ಕರೆಕ್ಟಾಗಿ ಬಂದಿಲ್ಲ. ಸೊ ಇದು ಮತ್ತು ಅದು ಸೇರಿ ಡೆಕೋರೇಟ್ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಇದು ತೊಗೊಂಡಿದ್ದೆ. ಇದು 6 ಪೀಸ್ ಬಂದಿದೆ, ಚೆನ್ನಾಗಿದೆ ಇದು ಕೂಡ ಅಷ್ಟೇ. ಸೊ ನಂಗೆ ಮನಿ ಪ್ಲಾಂಟ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮುಂಚೆನೇ ಆರ್ಡ್ರ್ ಮಾಡಬೇಕಾಯಿತು, ಬಟ್ ಇವಾಗ ಮಾಡಿದ್ದೀನಿ. ನನ್ನ ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ಮಾಡಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ, ಬಟ್ ನನಗೆ ನನ್ನ ಡ್ರೆಸ್ ಕಲೆಕ್ಷನ್ ಒಂದಿನೂ ಸಾಲೋದಿಲ್ಲ. ಅಷ್ಟೊಂದು ಡ್ರೆಸ್ ಇದ್ದಾವೆ ನನ್ನ ಹತ್ರ, ಸಾರಿ ಆಗಲಿ. ಆ್ಯಂಡ್ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀನಿ, ನಿಮಗೋಸ್ಕರ ಮಾಡ್ತೀನಿ. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಚೆಕ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ಬೈ ಮಾಡಿ. ಸೊ ಐ ಹೋಪ್ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ. ಸೊ ನೋಡಿದ್ರಲ್ಲ, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.